ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಎಲ್ಲ ಹೆಣ್ಮಕ್ಳಿಗೂ ತುಂಬ ಆಸೆ ಇರುತ್ತೆ ತಲೆ ಕೂದಲು ತುಂಬ ಉದ್ದಾಗಿ ದಪ್ಪಾಗಿ ಚೆನ್ನಾಗಿ ಬೆಳಿಬೇಕು ಅಂತ. ಸೊ ಆಗ ಬೆಳಿಬೇಕು ಅಂತಂದರೆ ಮನೆಯಲ್ಲೇ ಎಣ್ಣೆ ಮಾಡ್ಕೊಳ್ಬೋದು. ಹೇಗೆ ಆ ಮನೆಯಲ್ಲಿ ಎಣ್ಣೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಡೀಟೇಲಾಗಿ ನೋಡಿ. ಕೆಲವು ಫ್ರೆಂಡ್ಸ್ಗಳು ತುಂಬ ಕೇಳಿದ್ರಿ, ಪವಿತ್ರ ನಿಮಗೆ ಉದ್ದ ಕೂದಿದೆ ಹೇಳು ಅಂತ. ಕೆಲವ್ರಿಗೆ ಹೇಳಿದ್ದೆ, ಕೆಲವ್ರಿಗೆ ಹೇಳಿರಲಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಎಲ್ಲರೂ ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಬಳಸ್ತೀನಿ ಅಂತ. ಸೊ ನಾನು ಈ ಕೊಬ್ಬರಿ ಎಣ್ಣೆನೇ ಅಂಗಡಿಯಿಂದನೇ ತರೋದು. ಆ ಕೊಬ್ಬರಿ ಎಣ್ಣೆನ ತಂದು ನಾನು ಮನೆಯಲ್ಲಿ ಯಾವುದೋ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಆಮೇಲೆ ಹೇರ್ಗೆ ಹಚ್ಕೋತೀನಿ. ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ತೀನಿ ಅಂದರೆ, ಆನಿಯನ್ನು, ಆಲೋವೆರಾ, ಹಾಗೆ ಕರಿಬೇವಿನ ಸೊಪ್ಪು, ಈ ಫ್ಲ್ಯಾಕ್ಸ್ ಸೀಡ್ ಅಂತೀವಲ್ಲ, ಅಗಸೆ ಬೀಜ, ಈ ಕೆಲವೊಂದನ್ನೆಲ್ಲ ಹಾಕ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಆ್ಯಪಲ್ ಸೈಜ್ ದಪ್ಪ, ತೀರಾ ದಪ್ಪ ಮೀಡಿಯಮ್ ಇಲ್ಲ, ಒಂದು ಆ್ಯಪಲ್ ಸೈಜಷ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಆಲೋವೆರಾ, ಒಂದು ಮೊಳ ಇರ್ಬೋದು ಅಷ್ಟೇ, ಅದಕ್ಕೆ ನಾನು ಮೆಜರ್ಮೆಂಟ್ ಥರ ತೋರಿಸಿದ್ದೀನಿ. ಅದನ್ನು ಸಹ ಮೀಡಿಯಮ್ ಸೈಜಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಳೆದಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ, ಬಲ್ದಿರೋದು ಬೇಡ, ತೀರಾ ಮುಳ್ಳಾಗಿ ದಪ್ಪ ಇರುತ್ತಲ್ಲ ಆ ಥರದ್ದು. ಇದು ತುಂಬ ಎಳೆದಾಗಿದೆ, ಪಲ್ಪಿಯಾಗಿ ಬೇಗ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈ ಏನು ಲೋಳೆ ಜೆಲ್ಲಿದೆ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಹಂಗಾಗಿ ಈ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ ನಾನು, ಕಡ್ಡಿ. ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು, ಈ ಆಯಿಲು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಆಲ್ಮೋಸ್ಟ್ ಸೂಟ್ ಆಗುತ್ತೆ. ಕೆಲವ್ರದ್ದು ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ ಫೇಸು, ಹಂಗಾಗಿ ಸ್ಕಿಪ್ ಮಾಡಿದೆ ನೋಡಿ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಹೇಳ್ತೀನಿ. ಆಮೇಲೆ ಇದು ಬಂದು ಪ್ಯೂರ್ ಕೋಕೋನಟ್ ಆಯಿಲ್ ತೋರಿಸ್ತಾ ಇದ್ದೀನಿ ನೋಡು. ಇದು ಎಲ್ಲಿ ಕೊಬ್ಬರಿ ಎಣ್ಣೆನ ಸ್ವತಃ ಬೆಳೆದು ಮಾರ್ತಾರಲ್ಲ ಆ ಊರಿಂದ ತಂದಿರೋದು. ಯಾವ ಊರಂತ ಮರ್ತೋಗಿದೆ, ಗೊತ್ತಿಲ್ಲ. ಊರ ಕಡೆಯಿಂದ ತರಿಸಿ ಕೊಟ್ಟಿದ್ದು ನನಗೆ ಈ ಎಣ್ಣೆ. ತಲೆ ಎಣ್ಣೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ, ಹಂಗಾಗಿ ಡೈರೆಕ್ಟ್ ಬರೀ ಪ್ಯಾರಾಚೂಟ್ ಅಥವಾ ಏನು ಕೋಕೋನಟ್ ಆಯಿಲ್ ಸಿಗುತ್ತೆ ಹಂಗೆ ತಂದು ಹಚ್ಕೊಳ್ಳಲ್ಲ. ಈ ರೀತಿ ಒಂದು ಸ್ಟೀಲ್ ಪಾತ್ರೆಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನು. ಒಂದು ಅರ್ಧ ಲೀಟ್ರಷ್ಟು ಇತ್ತು, ಹಾಕ್ಕೊತೀನಿ. ಈ ಎಣ್ಣೆಗೆ ಏನೀಗ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಐಟಮ್ಸು ಎಲ್ಲ ಮಿಕ್ಸ್ ಮಾಡಬೇಕು. ಸೊ ಹೋಗ್ತಾ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ. ನಾನು ಇನ್ನೊಂದು ಏನು ಹೇಳಲಿಕ್ಕೆ ಬಂದೆ ಆಗಲಿ ಅಂತಂದರೆ, ಟ್ವಿಸ್ಟ್ ಅನ್ನಲ್ಲ, ಏನಿಲ್ಲ. ಈ ಈರುಳ್ಳಿ ಹಾಕೋದ್ರಿಂದ ಕೆಲವ್ರಿಗೆ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ, ಕೆಲವ್ರಿಗೆ ತಲೆಯಲ್ಲಿ ಕಡಿತ ಉಂಟಾಗುತ್ತೆ, ಕಣ್ಣುರಿ ಬರುತ್ತೆ, ಹಾಗೆ ತುಂಬ ತಲೆನೋವು ಬಂದ್ಬಿಡುತ್ತೆ. ಸೊ ನೋಡಿಕೊಂಡು ಯೂಸ್ ಮಾಡಿ. ಈರುಳ್ಳಿ ಹಾಕಬೇಕಾ ಬೇಡವಾ ಅಂತ. ನಾನು ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಉರಿನ ಕಮ್ಮಿಯಲ್ಲಿಡಬೇಕು, ಲೋ ಫ್ಲೇಮಲ್ಲಿ ಇಡಬೇಕು, ಜಾಸ್ತಿ ಹೈಯಲ್ಲಿ ಇಡೋಕ್ಕೆ ಹೋಗಬಾರ್ದು. ಒಂದು ಬೋಲು ನಾನು ರೋಸ್ ಪೀಲ್ ತೊಗೊಂಡಿದ್ದೀನಿ. ನಾನು ರೋಸ್ದು ಎಲೆಗಳು ತೊಗೊಂಡಿದ್ದೀನಿ, ಹೂವಿನ ಎಲೆ. ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು, ಅದೇ ಫ್ಲ್ಯಾಕ್ಸ್ ಸೀಡ್ ಅಂತ ಹೇಳಿದ್ನಲ್ಲ, ಅಗಸೆ ಬೀಜ, ಅದನ್ನು ಒಂದು 2ರಿಂದ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಒಂದು ಅಳತೆ ಮೆಜರ್ಮೆಂಟು ಎಲ್ರಿಗೂ ಐಡಿಯಾ ಇರುತ್ತೆ. ಈಗ ತುಂಬ ವೀಡಿಯೋಗಳನ್ನ ನೋಡಿರ್ತೀರ ಅನಿಸುತ್ತೆ, ಒಂದು ಐಡಿಯಾ ಬರುತ್ತೆ ನಿಮಗೇ ಯಾವುದಕ್ಕೆ ಎಷ್ಟು ಹಾಕಬೇಕು ಅಂತ. ನಾನು ಒಂದು ಅರ್ಧ ಲೀಟ್ರ್ ಎಣ್ಣೆಗೆ ಒಂದು ಈರುಳ್ಳಿ, ಒಂದು ಆಲೋವೆರಾ ಜೆಲ್ಲು, ಸ್ವಲ್ಪ ಒಂದೊಂದು ಬೌಲಲ್ಲಿ 2ರಿಂದ ಚಿಕ್ಕದು 3 ರೋಸ್ ತೊಗೊಂಡಿದ್ದೀನಿ ನಾನು. ಆಮೇಲೆ ಈ ರೀತಿ ನೋಡಿ, ಗ್ಲಾಸ್ ಥರ ಇದೆ, ಚಿಕ್ಕ ಪೀಸು ಆಲೋವೆರಾ ಜೆಲ್ಲು. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಎಣ್ಣೆಗೆ ಹಾಕಿದ್ರೆ ಅದು ಸೌಂಡ್ ಬರುತ್ತೆ, ಪಟ ಅಂತ. ಎಣ್ಣೆ ಕಾದಿದೆ, ಕಮ್ಮಿ ಊರಿನಲ್ಲೇ ಇರಬೇಕು ಎಣ್ಣೆ. ತೀರಾ ಐಟಮ್ಮು ಅದ್ರದ್ದೇನು ಇದು ರಸ ಬಿಟ್ಟೇ ಇರಲ್ಲ, ಸುಮ್ಮನೆ ಸೀದಂಗೆ ಆಗಿಬಿಡುತ್ತೆ. ಕಮ್ಮಿ ಊರಿನಲ್ಲೇ ಬೇಯಿಸ್ಕೋಬೇಕು. ಏನು ಕಟ್ ಮಾಡಿದ್ದೀನಿ, ಈ ಈರುಳ್ಳಿ, ಆಲೋವೆರಾ ಜೆಲ್ಲು ಪ್ರತಿಯೊಂದೂ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಅದಕ್ಕೆ. ಆಮೇಲೆ ಸೌಟ್ ಹಾಕಿ ತಿರುಗಿಕೊಳ್ಬೇಕು, ಚೆನ್ನಾಗಿ ಕೈ ಆಡ್ಕೊಳ್ಬೇಕು. ರೋಸ್ ಎಲೆ, ಕರಿಬೇವು, ಅಗಸೆ ಬೀಜ ಹೇಳಿದ್ನಲ್ಲ, ಅದನ್ನ ಪ್ರತಿಯೊಂದು ಹಾಕ್ತೀನಿ. ಹಾಗೆ ಈರುಳ್ಳಿ ಬಗ್ಗೆ ಹೇಳ್ತಾ ಇದ್ದೆ, ನೋಡ್ಕೊಳ್ಳಿ. ಈರುಳ್ಳಿ ಒಂದು ಸ್ಕಿಪ್ ಮಾಡಿ ನೀವು ಎಲ್ಲ ಐಟಮ್ನ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಇನ್ನೂ ಐಟಮ್ನ ಆ್ಯಡ್ ಮಾಡ್ಕೊಳ್ಬೋದು ನೀವು ಇನ್ನೂ ಬೇಕಾದರೆ. 1-2 ಬೇವಿನೆಲ್ಲ ಹಾಕ್ಕೊಂಡ್ರೆ ಇನ್ನೂ ಉತ್ತಮ. ಎಣ್ಣೆ ಎಲ್ಲ ಆದಮೇಲೂ ಬೇಕಾದ್ರೆ ಇದಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟ್ ಸಹ ಬಳಸ್ಬೋದು. ಅದ್ರ ಜೊತೆ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಬೋದು ನೀವು. ಆಮೇಲೆ ದಾಸವಾಳ, ವೀಳ್ಯದೆಲೆ, ಈ ಥರ ಎಲ್ಲ ಬಳಸ್ಬೋದು. ಕೆಲವ್ರಿಗೆ ಸ್ಕಿನ್ಗೆ ಸೂಟ್ ಆಗುತ್ತೆ, ತಲೆ ಬುಡದಲ್ಲಿ ಕಡಿತ ಉಂಟಾಗ್ಬಿಡುತ್ತೆ, ಕೆಲವ್ರಿಗೆ ಸೂಟ್ ಆಗಲ್ಲ. ಸೊ ಅದರಿಂದ ನೀವು ನೋಡಿಕೊಂಡು ಆದಷ್ಟು ಇಷ್ಟನ್ನ ಬಳಸಿದ್ರೆ ಸಾಕು.
ಮೆಂತ್ಯ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು ನೀವು. ಸೊ ನಾನು ಒಂದು 5 ಐಟಮ್ನ ಬೆಳೆಸಿದ್ದೀನಿ ಅಷ್ಟೇ. ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಆಗಲ್ಲ, ಒಂದು ಸಲ ಒಂದು ಕಮ್ಮಿಗೆ ಒಂದು 50 ml ಮಾಡಿ ನೋಡಿ. ನಿಮಗೆ ಈರುಳ್ಳಿ ಹಾಕಿ ಎಣ್ಣೆದು ಅಡ್ಜಸ್ಟ್ ಆಯಿತು, ತಲೆಗೆ ಏನು ಕಡಿತ ಬಂದಿಲ್ಲ, ನೆವೆ ಬಂದಿಲ್ಲ, ಕಣ್ಣು ಉರಿ ಬಂದಿಲ್ಲ, ತಲೆ ಭಾರ ಆಗಿಲ್ಲ, ತಲೆ ನೋವು ಬಂದಿಲ್ಲ ಅಂದರೆ ನೀವು ಇದನ್ನು ಖಂಡಿತ ಬಳಸ್ಬೋದು. ನಿಮಗೆ ಇದು ಸೂಟ್ ಆಗತ್ತೆ ಅಂತ ಅರ್ಥ. ಇಫ್ ಇನ್ ಕೇಸ್ ನಿಮಗೇನಾದರೂ ಇರಿಟೇಟು, ಕಡಿತ ಆಗ್ತಾಯಿದೆ, ನೆವೆ ಆಗ್ತಾಯಿದೆ, ತುರ್ಕೆ ಥರ, ಕೆಲವ್ರಿಗೆ ಅಲರ್ಜಿ ಆಗಿಬಿಡುತ್ತೆ, ಕಣ್ಣು ತುಂಬ ಉರಿತಿದೆ, ತಲೆನೋವು ಸ್ಟಾರ್ಟ್ ಆಯಿತು, ದಯವಿಟ್ಟು ಈರುಳ್ಳಿನ ಬಳಸೋಕ್ಕೆ ಹೋಗಬೇಡಿ. ಅಡ್ಜಸ್ಟ್ ಆಗಲ್ಲ ಕೆಲವ್ರಿಗೆ. ಆದ್ದರಿಂದ ಮಿಕ್ಕಿದ ಏನು ರೋಸು ಅಥವಾ ಆಲೋವೆರಾ ಜೆಲ್ಲು, ಅಗಸೆ ಬೀಜ, ಮಿಕ್ಕಿದಂಥ ಏನು ಐಟಮ್ಸ್ ಇದೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಯಾವುದೇ ರೀತಿ ನೀವು ಬರೀ ಡೈರೆಕ್ಟ್ ಕೊಬ್ಬರಿ ಎಣ್ಣೆ ಬಳಸೋದಕ್ಕಿಂತ ಈ ರೀತಿ ಮಿಕ್ಸ್ ಮಾಡಿ ಬಳಸಿದ್ರೆ ತುಂಬ ಒಳ್ಳೆಯದು. ಆಮೇಲೆ ನಾನು ಒಂದು ಸ್ವಲ್ಪ ಹರಳೆಣ್ಣೆ ಬಳಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 3-4 ಸ್ಪೂನ್ ಆಗೋಷ್ಟು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕಮ್ಮಿ ಉರಿನಲ್ಲೇ ಬೇಯಬೇಕು. ಬೇಯ್ದು ರೋಸ್ಟ್ ಆಗಬೇಕು. ಒಂಥರ ಮೆರೂನ್ ಕಲರ್ ಥರ ಬರುತ್ತೆ, ಚಿಪ್ಸ್ ಥರ ಆಗುತ್ತಲ್ಲ, ಆ ಥರ ಆಗಬೇಕು ಈರುಳ್ಳಿ ಎಲ್ಲ. ಆ ರೀತಿ ಕಮ್ಮಿ ಉರಿನಲ್ಲೇ ಬೇಯಬೇಕು. ಅವಾಗವಾಗ ಸ್ವಲ್ಪ 10 ನಿಮಿಷ, ಒಂದು 20 ನಿಮಿಷ ಈ ಥರ ನೋಡಿಕೊಂಡು ಮಧ್ಯದಲ್ಲಿ ಕೈ ಆಡ್ತೀರಿ. ಹಾಗಾದರೆ ಎಷ್ಟೊತ್ತು ಬೇಯಿಸಬೇಕು, ನೀವು ಎಷ್ಟೊತ್ತು ತಗೋತೀರ ಎಣ್ಣೆ ಕ್ವಾಂಟಿಟಿ ಅದ್ರ ಮೇಲೆ ಸಮಯ ಹಿಡಿಯುತ್ತೆ. ನಾನು ಇಲ್ಲ ಅಂದರೂ ಇದನ್ನು ಒಂದು ಅರ್ಧ ಗಂಟೆ ಮೇಲೆ ಬೇಯಿಸಿದ್ದೀನಿ. ಇದನ್ನ ಈ ರೀತಿ ಕಮ್ಮಿ ಉರಿನಲ್ಲೇ ಬೇಯಿಸಬೇಕು. ಆಮೇಲೆ ಯಾವುದೇ ಎಣ್ಣೆನ ಬಳಸೋಕ್ಕೆ ಮುಂಚೆ ಅಂತೀನಿ, ನೀವು ಬಳಸೋಕ್ಕೆ ಶುರು ಮಾಡಿದ್ರೆ ಒಂದು 3 months ಆದರೂ ಬೇಕು ಅದರದ್ದು ರಿಸಲ್ಟ್ ಬೇಕು ಅಂತ ಅನ್ನೋಕ್ಕೆ. ನೀವು ಹಿಂಗೆ ಹಾಕಿ 1-2 ಸಲ ಹಾಗೆ ಏನು ಬಂದಿಲ್ಲ ಅಂದ್ಕೊಂಡ್ರೆ, ನಾವು ಯೂಶ್ವಲಿ ಹಂಗೆ ಮಾಡೋದು, ನಮ್ಗೆ ಏನಿದ್ರು ಫಾಸ್ಟಾಗಿ ಆಗಿಬಿಡ್ಬೇಕು, ಒಂದು ಸ್ಕಿನ್ನು ಫೇಸಲ್ಲಿ ಗ್ಲೋ ಆಗಿರ್ಬೋದು, ಹೇರ್ ಬಗ್ಗೆ ಎಲ್ಲ ಹೆಣ್ಮಕ್ಳು ತುಂಬ ಹಂಗೆ ಥಿಂಕ್ ಮಾಡ್ತೀವಿ. ಸೊ ಅದು ತಪ್ಪು, ತಾಳ್ಮೆ ಬೇಕು. ಚೆನ್ನಾಗಿ ಈಗ ನೋಡಿ, ಒಂದು ಗಿಡ ನೆಟ್ಟರೆ ಮಣ್ಣಲ್ಲಿ ಅದಕ್ಕೇನು ಒಂದು ಮಣ್ಣಿನ ಸತ್ವ, ನೀರು, ಸೂರ್ಯನ ಬಿಸಿಲು, ಅದಕ್ಕೆ ಬೇರಿಗೆ ಏನೇನೋ ಒಂಥರ ಗಿಡ ಬೆಳೆದಕ್ಕೆ ಪೋಷಕಾಂಶ ಎಲ್ಲ ಬೇಕಲ್ವ, ಆ ರೀತಿ ನಮ್ಮ ಕೂದಲಿಗೂ ಬೇಕು ಎಣ್ಣೆಯಿಂದ. ಸೊ ನಿಮಗೆ ಟೈಮ್ ಬಗ್ಗೆ ಗೊತ್ತಾಗಲ್ಲ ಅಂದರೆ ಗಡಿಯಾರದಲ್ಲಿ ನೋಡ್ಕೊಬಿಡಿ. ಈ ರೀತಿ ಒಂದು ಟೈಮ್, ಈಗ 5:15, ನಾನೊಂದು 1/2 hour 6 ಗಂಟೆ ಇಲ್ಲ 7 ಗಂಟೆ ಇಷ್ಟೊತ್ತು ನಾನು ಮಾಡ್ತಿದ್ದೀನಿ ಅನ್ನೋದು ಟೈಮ್ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ನೀವು ಬೇಕಾದ್ರೆ ಒಲೆ ಆಫ್ ಮಾಡ್ಕೊಳ್ಬೋದು, ಕಮ್ಮಿ ಊರಿನಲ್ಲಿ ಬೇಯಿಸ್ಕೊಬೋದು. ನೋಡಿ ರೋಸ್ಟ್ ಆಗಿದೆ, ಅದಕ್ಕೆ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ವಾರದಲ್ಲಿ ಒಂದು 3 ಸಲ ಹಚ್ಕೋಬೋದು. ತಲೆಗೆ ಬುಡಕ್ಕೆ ಹಚ್ಚಿ, ಕೂದಲಿಗೆ ಜಾಸ್ತಿ ಹಚ್ಚಿದ್ರೆ ಪ್ರಯೋಜನ ಇಲ್ಲ, ಸುಮ್ಮನೆ ಬೆವರು ಮಾಡಿಕೊಂಡ್ರೆ ಸಾಕು. ನಾನು ಏನು ಈ ರೀತಿ ನೋಡ್ತಾ ಇದ್ದೀನಿ ಅಂದರೆ, ಕೈ ಇಟ್ಟು ಅದು ಪಟ ಅಂತಿದ್ರೆ ಇನ್ನೂ ಬೇಯೋದಿದೆ ಅಂತ ಅರ್ಥ. ಏನು ಪಟ ಅಂತ ಅಂತಿಲ್ಲ, ಹಾರ್ತಿಲ್ಲ, ಅಥವಾ ಹಬೆನೂ ಜಾಸ್ತಿ ತಾಕಲ್ಲ, ಹಬೆನೂ ನಿಂತೋಗ್ಬಿಡುತ್ತೆ ಕುದಿಯೋದು. ಅದಕ್ಕೆ ಕೈ ಹಿಡಿದು ನೋಡಿ ನಾನು ಆಫ್ ಮಾಡಿದೆ, ಮುಚ್ಚಿಟ್ಬಿಟ್ಟೆ. ಇದು 1 ಡೇ ಫುಲ್ಲು ಕೂಲ್ ಆಗಬೇಕಾಯ್ತಾ. ನಾನು ಬೆಳಿಗ್ಗೆ ಅಥವಾ ಬೆಳಿಗ್ಗೆ ಮಾಡಿದ್ರೆ ಸಂಜೆ ಸೋಸ್ಕೋಬೋದು, ಇಲ್ಲ ಸಂಜೆ ಮಾಡಿದ್ರೆ ಓವರ್ ನೈಟ್ ಇಟ್ಬಿಟ್ಟು ಬೆಳಗಿನ ಜಾವ ಸೋಸ್ಕೋಬೋದು. ಒಂದು ಮಿನಿಮಮ್ 8 hour ಕೂಲ್ ಆಗಕ್ಕೆ ಬಿಟ್ಬಿಡಿ. ಆಮೇಲೆ ಈ ರೀತಿ ನಾನು ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ತುಂಬ ಚೆನ್ನಾಗಿ ಬಂದಿತ್ತು. ಅದೇ ಒಂಥರ ಡಿಫ್ರೆಂಟ್ ಸ್ಮೆಲ್ ಇರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಏನೀಗ ಬೆಂದಿದೆಯಲ್ಲ, ಅದು ನಾನು ಸ್ಟ್ರೈನರಲ್ಲಿ ಇಟ್ಕೊಂಡಿದ್ದೀನಲ್ಲ, ಆ ಈರುಳ್ಳಿ ಎಲ್ಲ ಬಿಸಾಕಕ್ಕೆ ಹೋಗಬೇಡಿ. ಅದ್ರದ್ದು ಏನೂ ಅಂಶ ಇಲ್ಲ ಅಂತ ವೇಸ್ಟಾಗಿ ಎಸೋದಕ್ಕಿಂತ ಅಟ್ಲೀಸ್ಟ್ ಒಂದು 20 ರೂಪಾಯಿ ಕೋಕೋನಟ್ ಆಯಿಲ್ ಡಬ್ಬಿ ಸಿಗುತ್ತೆ, ಅಟ್ಲೀಸ್ಟ್ ಅದಕ್ಕಾದರೂ ಯೂಸ್ ಮಾಡ್ಬೋದು. ಒಂದು 20 ml 30 ml 50 mlಗೆ ಮತ್ತೆ ಅದನ್ನು ಹಾಕಿ ಕುದಿಸ್ಕೋಬೋದು. ಸುಮ್ಮನೆ ವೇಸ್ಟಾಗಿ ಬಿಸಾಕೋಕ್ಕಿಂತ ನಾನು ಫ್ರಿಡ್ಜ್ ಕಂಟೈನರಲ್ಲಿ ಇಟ್ಕೋತೀನಿ, ಅದನ್ನು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಸೊ ನೋಡಿ, ಎಣ್ಣೆ ಈ ರೀತಿ ಫೈನಲಿ ರಿಸಲ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸಣ್ಣ ಬೋಲ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟು, ಆಮೇಲೆ ಒಂದು ಚಿಕ್ಕ ಬೋಲ್ಗೆ ಹಾಕ್ಕೊಂಡು ಅವಾಗವಾಗ ನಿಮ್ಮ ತಲೆಗೆ ಬುಡಕ್ಕೆ ಚೆನ್ನಾಗಿ ಹಚ್ಚಿ ನೈಟು ಮಸಾಜ್ ಮಾಡಿ ಮಲಗಿ ಬೆಳಗ್ಗೆ ಸ್ನಾನ ಮಾಡಿ. ಇಲ್ಲ ಅಂದರೆ ಡೇನಲ್ಲಿ ಸ್ನಾನ ಮಾಡ್ತೀನಿ ಅಂದರೆ 1 hour ಮುಂಚೆನೇ ಹಚ್ಚಿ ಹೆಡ್ ಮಸಾಜ್ ಚೆನ್ನಾಗಿ ಕೊಟ್ಟು ಅನಂತರ ಸ್ನಾನ ಮಾಡಿ. ಆದಷ್ಟು ಬಿಸಿನೀರನ್ನ ಬಿಸಿ ಹಾಕೊಳ್ಳೋಕೆ ಹೋಗ್ಬಿಡಿ, ಮೀಡಿಯಮ್ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಿ, ಏರ್ ಫಾಲ್ ಕಮ್ಮಿ ಆಗುತ್ತೆ. ಸೊ ನನಗೆ ಒಂದು ಮೀಡಿಯಮ್ ಆಗಿದೆ ಅಪ್ಪ, ಏನು ಇಷ್ಟೊಂದು ಟಿಪ್ಸ್ ಕೊಡ್ತಿದ್ದೀನಿ ಅಂತ ನೀವು ಹೇಳ್ಬೋದು. ಆ ರೇಂಜಿಗೇನೂ ಇಲ್ಲ, ಒಂದು ರೇಂಜಿಗಿದೆ. ಕೆಲವೊಂದು ಫೋಟೋ ತೋರಿಸ್ತೀನಿ ನಾನು ನಿಮಗೆ.
ನೋಡಿ ಇದು ನಂದು ಹೇರ್ ಈ ರೀತಿ ಇದೆ. ನನಗೆ ರೀಲ್ಸ್ ಅವಾಗವಾಗ ಮಾಡ್ತಾ ಇರ್ತೀನಿ. ರೀಲ್ಸ್ ಮಾಡೋದಂದರೆ ತುಂಬ ಇಷ್ಟ. ಅದ್ರ ಒಂದು ಲಾಂಗ್ ಹೇರ್ ಕಾಣೋಂಥದ್ದು ಒಂದು ವಿಡಿಯೋ ಇತ್ತು, ಹಾಗಾಗಿ ಇದನ್ನು ಹಾಕಿದ್ದೀನಿ. ಮಧ್ಯೆ ರೀಲ್ಸ್ ಕೂಡ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ ಯೂಟ್ಯೂಬ್ನಲ್ಲಿ. ಸೊ ಲಾಂಗ್ ಹೇರ್ ನಿಮಗೆ ಕಾಣುವಂಥದ್ದು ಈ ಮಟ್ಟಿಗಿದೆ. ಜಾಸ್ತಿ ಲಾಸ್ ಅನ್ನೋಂಗೂ ಇಲ್ಲ, ತೀರಾ ಉದ್ದ ಇದ್ದನಂಗೂ ಇಲ್ಲ, ಈ ರೇಂಜಿಗೆ ಬೆಳೆಯುತ್ತೆ ಕೂದಲು. ಇದು ನನ್ನ ಪ್ರೆಸೆಂಟ್ ಇರೋವಂಥ ಹೇರ್ ಸ್ಟೈಲು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಬಾಯ್.